ಕಾಡಿನಲ್ಲಿ ತಪಸ್ಸನ್ನು ಮಾಡಿ ಬಂದ ಮಾತ್ರಕ್ಕೆ ನಿನ್ನ ತಂದೆಯ ಜೀವನ ಕ್ರಮಕ್ಕೆ ಬುದ್ಧಿ ಹೇಳುವ ಹಕ್ಕು ನಿನಗಿಲ್ಲ. ನಿನಗೆ ಶಿವನ ಸಾಕ್ಷಾತ್ಕಾರವಾಗಿರಬಹುದು, ದಿವ್ಯ ಪರಶುವನ್ನು ನೀನು ಪಡೆದಿರಬಹುದು, ಆದರೆ ನಾನು ನಿನಗೆ ಜನ್ಮ ಕೊಟ್ಟ ಅಪ್ಪ ಎಂಬುದನ್ನು ಮರೆಯಬೇಡ. ಈ ಬೇಲಿ ಕೇವಲ ಬೇಲಿಯಲ್ಲ, ಇದು ನನ್ನ ತಪಸ್ಸಿನ ಸಂಕೇತ. ಆದರೆ ತಪಸ್ಸು ಎನ್ನುವುದು ಪ್ರೀತಿಯನ್ನು ಕೊಲ್ಲುವುದಲ್ಲವಲ್ಲ. ಅಮ್ಮ ನಿಮ್ಮನ್ನು ನೆನೆದು ಪ್ರತಿದಿನ ರೋಧಿಸುತ್ತಿದ್ದಾಳೆ. ಅವಳ ಕಣ್ಣೀರು ಈ ಆಶ್ರಮದ ಪಾವಿತ್ರತೆಯನ್ನು ಸುಡುತ್ತಿದೆ. ಜ್ಞಾನವಿರುವ ಜಾಗದಲ್ಲಿ ಕರುಣೆ ಇರಬಾರದೆ. ಈ ಬೇಲಿಯ ಅಗತ್ಯ ನಮಗಿಲ್ಲ. ಇದನ್ನು ಕಿತ್ತೆಸೆಯುತ್ತೇನೆ. ರಾಮ! ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ